ತೀರ್ಪುಗಾರರಾಗಿರುವಂತಹ ನಂಜೇಶ್ ಗೌಡ್ರವರು ಹಾಗೂ ರವಿಕುಮಾರ್ ಅವರು ಮ್ಯಾಚ್ ಮುಗಿದ ಮೇಲೆ ನೀವು ಗ್ರೌಂಡಲ್ಲೇ ಇರಬೇಕು. ಒಂದು ಸಾಂಗ್ ಪ್ಲೇ ಮಾಡ್ತೇವೆ, ದಯವಿಟ್ಟು 2 ಸ್ಟೆಪ್ ಹಾಕಿ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ದಿನದ ಅಂತಿಮ ಪಂದ್ಯ ಇದಾಗಿರುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಪಂದ್ಯಗಳು ಆರಂಭವಾಗಲಿದೆ. ಅತ್ಯಂತ ರೋಚಕ ಪಂದ್ಯಗಳು, ಈಗಾಗಲೇ ಫ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಚಾಲನೆಯಲ್ಲಿದೆ. ಸರ್, ಒಂದು ನಿಮಿಷ, ಬಸ್ಸಿನ ಚಾಲಕರು ದಯವಿಟ್ಟು ಬಸ್ ಹತ್ರ ಹೋಗ್ಬೇಕಪ್ಪ. ಹುಡುಗರು ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ಬಸ್ಸಿನ ಚಾಲಕರು ದಯಮಾಡಿ ಬಸ್ ಹತ್ರ ಹೋಗ್ಬೇಕು. ಊಟ ಮಾಡಕ್ ತೊಂದರೆ ಟೈಮ್ ಆಗಿದೆ. ದಯವಿಟ್ಟು ಅಫಿಷಿಯಲ್ಸ್ ಮತ್ತು ಆಟಗಾರರು ನೋಡಿ ಮೂವ್ ಆಯ್ತದೆ ಬಸ್ಗಳು. ನೀವು ಹೋಗ್ರಿ ಅಲ್ಲಿಗೆ ಬಸ್ ಹತ್ರ. ಬಸ್ಸು ನಿಲ್ಸಪ್ಪ, ಒಂದು ನಿಮಿಷ. ಸ್ಕೂಲ್ ಬಸ್ ದಯಮಾಡಿ ನಿಲ್ಸು. ಅದ್ಭುತವಾದಂತಹ ಒಂದು ಟ್ಯಾಕಲ್. ಶಂಕರ್ ತನ್ನ ಬಲಿಷ್ಠ ಭುಜಗಳ ಒಂದು ಬಲವನ್ನ ಇಲ್ಲಿ ತೋರ್ಪಡಿಸಿದ್ದಾರೆ. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ. ಧಾರವಾಡ ತಂಡದ ಬಸವ, ಧಾರವಾಡ ತಂಡದ ಒಬ್ಬ ಯುವ ದಾಳಿಗಾರ. ಅಂಕಣ 1ರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. 3 ಜನ ಆಟಗಾರಿದ್ದಾರೆ. ಅಪೋಸಿಟ್ ಟೀಮ್ ಇಲ್ಲ ಪಾಪ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಸ್ಗಳು ಹೊರಡ್ತಾ ಇದೆ ಸರ್, ಪ್ಲೀಸ್ ಕಳಿಸಿ. ಮತ್ತೆ ಒಬ್ಬೊಬ್ರಿಗೆ ಹೋಗಕ್ಕಾಗಲ್ಲ ಬಸ್ಸು. ಈ ಬಸ್ಗಳು ಹೋಗ್ತಾ ಇದೆ, ದಯಮಾಡಿ ಹೊರಡಿ ಸರ್ ಅಲ್ಲಿಗೆ. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಧಾರವಾಡ ತಂಡ ಅಪ್ಪು, ಯಾವುದೇ ಅಂಕಲ್ಲದ ನೆನಪಿರಾಡಲಿಗೆ ವಾಪಸ್ ಆದ್ರೆ ಮತ್ತೆ ದಾಳಿಯಲ್ಲಿ ಪ್ರೋ ಕಬಡ್ಡಿ ಆಟಗಾರ ಪುಣೇರಿ ಪಲ್ಟನ್ ಹಾಗೂ ಕಳೆದ ಬಾರಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಹೆಸರಾಂತ ಆಟಗಾರ ಸತ್ಯಪ್ಪ ಮಟ್ಟಿ, ಬಾಗಲಕೋಟೆಯ ಯುವ ಪ್ರತಿಭೆ. ಉತ್ತಮವಾದಂತಹ ಒಂದು ಟ್ಯಾಕಲ್. ಬಾಗಲಕೋಟೆ ಪಲ್ಟಿ ಹೊಡಿರ. ಗುರು, ಆಟ ಮುಗಿದಂತ ಆಟಗಾರರು ದಯಮಾಡಿ ಊಟಿಗೆ ಹೋಗೋಕೆ ಕೇಳು. ಬಸ್ ಡ್ರೈವರ್ ಇದಾರೆ, ಎಲ್ಲ ಖಾಲಿ ಇದೆ ಬಸ್ಗಳಲ್ಲಿ. ನೋಡಿ, ಈಗಾಗಲೇ ಮ್ಯಾಚ್ ಮುಗಿದು ಊಟ ಮಾಡದೆ ಹೋದ್ರೆ ನೀವು ಆದಷ್ಟು ಬೇಗ ಹೋಗಿ ಊಟ ಮಾಡ್ಕೊಳ್ಳಿ. ಆನಂತರ ಬಸ್ ಇಲ್ಲ ಅಂತಂದ್ರೆ ಆಯೋಜಕರು ಬಸ್ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ಚಾಲಕರು ಸಹ 3 ದಿನದಿಂದ ನಿಮ್ಮ ಒಂದು ಸೇವೆಯಲ್ಲಿದ್ದಾರೆ. ಅವರಿಗೂ ಸಹ ಸಾಕಷ್ಟು ದೂರದ ಊರುಗಳಿಗೆ ಅವರು ಸಹ ಹೋಗ್ಬೇಕಾಗುತ್ತೆ. ದಯವಿಟ್ಟು ಆಟಗಾರರು ಊಟ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಶ್ರೇಯಸ್ ಅವರ ಊಟ ಆಯ್ತಾ? ಪಂದ್ಯ ಮುಗಿದಿರ್ತಕ್ಕಂಥ ತಂಡಗಳು ಬಸ್ ಈಗಾಗಲೇ ರೆಡಿ ಇದೆ. ಊಟಕ್ಕೆ ತೆರಳಬೇಕಾಗಿ ಸೂಚನೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ಅಧಿಕಾರಿ ವರ್ಗದವರು ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆ ಇರೋದ್ರಿಂದ ಊಟಕ್ಕೆ ಹೋಗಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿ 3 ದಿನದಿಂದ ಬಹಳ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಆನೇಕಲ್ನ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹ ಹೆಚ್ಚಿನ ಸಹಕಾರ ನೀಡಿದ್ದಾರೆ.
ಹಾಗೆ ಶ್ರೀ ಸಾಯಿ ಹಾಸ್ಪಿಟಲಿನ ವೈದ್ಯಕೀಯ ಮಿತ್ರರು, ಹಾಗೆ ನಮ್ಮ ASB ಕ್ರೀಡಾಂಗಣದ ವ್ಯವಸ್ಥಾಪಕರು ಇರ್ಬೋದು, ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರು ಸಹ ಹೆಚ್ಚಿನ ಸಹಕಾರ ನೀಡಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಸಹ ಶ್ರೀಯುತ ಗೋಪಾಲ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಸಹ ಶ್ರೀ M ವೆಂಕಟೇಶ್ ಗುರು ಮತ್ತು ಗೆಳೆಯರು ಆಯೋಜಿಸಿದ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಪ್ರೋತ್ಸಾಹ ಸಹಕಾರವನ್ನು ನೀಡಿದರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸಮಬಲ ಹೋರಾಟದಲ್ಲಿ ಪಂದ್ಯ ಬಾಗಲಕೋಟೆ ವಿರುದ್ಧ ಧಾರವಾಡ. ಬಾಗಲಕೋಟೆ ತಂಡದ ಸತ್ಯಪ್ಪ ಮಟ್ಟಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಉತ್ತಮವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಬಾಗಲಕೋಟೆ ತಂಡಕ್ಕೆ. ಶ್ರೇಯಸ್ ಊಟ ಆಯ್ತಾ? ದಾಳಿಯಲ್ಲಿ ಬಾಬು ಧಾರವಾಡದ ಒಬ್ಬ ಯುವ ದಾಳಿಗಾರ. ಬಾರಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ರೈಟ್ ಕಾರ್ನರ್ ಭಾಗದಿಂದ ಡಿಫೆನ್ಸ್ ಭಾಗದಲ್ಲಿ ಸತ್ಯಪ್ಪ ಮಟ್ಟಿ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿದ್ದಾರೆ. 7-6 in favor of ಧಾರವಾಡ.
ಬಾಗಲಕೋಟೆಯ ಜೆರ್ಸಿ ನಂಬರ್ 12ರ ಆಟಗಾರ. ದಾಳಿಯಲ್ಲಿ ಧಾರವಾಡ ತಂಡದ ಬಸ್ಸು, ಕರ್ನಾಟಕದ ವಿದ್ಯಾಕಾಶಿ, ಗಂಡು ಮೆಟ್ಟಿದ ನಾಡು ಧಾರವಾಡ ಎದುರಿಸ್ತಾ ಇದೆ. ಹುಬ್ಬಳ್ಳಿಯಲ್ಲೇ ಧಾರವಾಡ ಬರೋದ, ಅವಳಿ ನಗರಗಳು. ಧಾರವಾಡ ಬಹಳ ಫೇಮಸ್ ಇದೆ ಪೇಡ. ಈಗ ಹುಬ್ಬಳ್ಳಿ ಅಂತೇಳಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಧಾರವಾಡ ಜಿಲ್ಲಾ ತಂಡ, ಅದಕ್ಕೋಸ್ಕರ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಜೊತೆಯಲ್ಲಿ ಧಾರವಾಡದ ಹುಡುಗರು ಉತ್ತಮವಾದಂತಹ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇತಿಹಾಸ ಪ್ರಸಿದ್ಧ ಅನೇಕ ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಹೊಂದಿರುವಂತಹ ಬಾಗಲಕೋಟೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಬಸ್ಸು, ಬಾಗಲಕೋಟೆಯ ಬಸ್ಸು ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಯಲ್ಲಪ್ಪ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಮೂಲಕ ಸ್ಕೋರ್ 8-7. ಒಂದು ಅಂಕದ ಮುನ್ನಡೆಯಲ್ಲಿ ಧಾರವಾಡ. ಈ ಬಾರಿ ಬಾಬು, ಧಾರವಾಡದ ಬಾಬು ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ಎಂ ವೆಂಕಟೇಶ್ ಅವರು, ಗುರುವಣ್ಣರವರು ಮತ್ತು ಅವರ ಗೆಳೆಯರು ಸೇರಿ ಈ ಒಂದು ASB ಕ್ರೀಡಾಂಗಣ ಆನೇಕಲ್ನಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಈಗಾಗಲೇ 3ನೇ ದಿನದ ಲೀಗ್ ಹಂತದ ಪಂದ್ಯಗಳು ಸಂಜೆ ಮುಕ್ತಾಯಗೊಂಡು ಆ ನಂತರದಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಆರಂಭವಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಆರಂಭವಾಗಲಿದೆ. ಸರಿಸುಮಾರು 9 ಗಂಟೆಯ ಸಮಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀಯುತ ಛಲವಾದಿ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಲಿದ್ದಾರೆ. 13-7 ಧಾರವಾಡ ತಂಡದ ಪರವಾಗಿ. 2 ತಂಡಗಳು ಉತ್ತರ ಕರ್ನಾಟಕದ ಜಿಲ್ಲಾ ತಂಡಗಳು, ಬಾಗಲಕೋಟೆ ಹಾಗೂ ಧಾರವಾಡ. ಖಡಕ್ ರೊಟ್ಟಿಗೆ ಹೆಸರುವಾಸಿಯಾಗಿರುವಂತಹ 2 ಜಿಲ್ಲಾ ತಂಡಗಳು ನಮ್ಮ ರಾಗಿಯ ಕಣಜ ಆನೇಕಲ್ನಲ್ಲಿ ಬಹಳ ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡುತ್ತಾ ಮೈ ಕೊರೆಯುವ ಚಳಿಯಲ್ಲೂ ಸಹ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಕ್ರೀಡಾ ರಸಿಕರಿಗೆ ಕಬಡ್ಡಿಯ ಒಂದು ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ವಾಟ್ ಅ ಬ್ಯಾಕ್ವರ್ಡ್. ಕ್ಷಣಾರ್ಧದಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಶಂಕರ್ ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ. ಆ ಬೆನ್ನನ್ನ ತೋರಿಸಿದ್ರೆ ಈ ರೀತಿಯಾದಂತಹ ಬ್ಯಾಕ್ವರ್ಡ್ಗಳು ಬರುವಂತದನ್ನ ಸಾಮಾನ್ಯವಾಗಿ ಕಾಣ್ಬೋದು. ಸಂಪೂರ್ಣವಾಗಿ ದಾಳಿಗಾರನ ಒಂದು ದೇಹದ ಭಾರವನ್ನ ತನ್ನೆಡೆಗೆ ಎಳೆದುಕೊಳ್ತಾ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. Third right, do or die. ಮಾಡು ಇಲ್ಲವೇ ಮಡಿ. ಧಾರವಾಡದ ಬಾಬು ಡುಬ್ಕಿ ಹೊಡೆಯುವಂತ ಪ್ರಯತ್ನ. ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಕೈಗಳನ್ನ ಮಿಡ್ ಲೈನ್ ಅಂತ ಚಾಚಿದ್ರು ಸಹ ಇಲ್ಲಿ ಸೂಪರ್ ಆಗ್ತಾ ಇತ್ತು. ಆದ್ರೆ
ಇದು ಬಲಿಷ್ಠವಾದಂತ ಟ್ಯಾಕಲ್ ಬಾಗಲಕೋಟೆಯ ಆಟಗಾರರಿಂದ 14-8 ಧಾರವಾಡ ತಂಡದ ಪರವಾಗಿ. ಈ 3 ದಿನದ ಅತ್ಯುತ್ತಮ ನಿರೂಪಣೆಯನ್ನ ನೀಡತಕ್ಕಂಥ ಗುರುರಾಜ್ ಸಿರ್ಸಿ ಅವರು ಬಹಳ ಅತ್ಯುತ್ತಮವಾಗಿ ಕಾಮೆಂಟ್ರಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಆನೇಕಲ್ನ ಗುರು ಮತ್ತು ಗೆಳೆಯರ ಪರವಾಗಿ ಧನ್ಯವಾದಗಳನ್ನ ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಿಮ್ಗೂ. ವಿಶೇಷವಾಗಿ 3 ದಿನದಿಂದ ಸುತ್ತಮುತ್ತಲಿನ ಪ್ರೇಕ್ಷಕ ಬಂಧುಗಳು ಸಹ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಗಳಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್ ಧಾರವಾಡದ ತಂಡದ ಆಟಗಾರರು ಕಾಯ್ತಾ ಇದ್ರು. ರಣಹದ್ದುಗಳ ಹಾಗೆ ಇಲ್ಲಿ ದಾಳಿಗಾರನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಚು ಹಾಕಿ ಹೊಂಚ ಹಾಕಿ ಟ್ಯಾಕಲ್ ಮಾಡೋದ್ರ ಮೂಲಕ ಧಾರವಾಡ ತಂಡ 15 ಅಂಕವನ್ನು ಪಡ್ಕೊಂಡ್ರೆ ಬಾಗಲಕೋಟೆ 9 ಅಂಕವನ್ನು ಪಡ್ಕೊಂಡಿದೆ. ಸತ್ಯಪ್ಪ ಬಾಗಲಕೋಟೆಯ ಒಬ್ಬ ಯುವ ಆಟಗಾರ ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆದ್ರು. ಆರ್ಜಿ ಅರಿಯಸ್ ಗಾಡಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕೆ ಜನರೇ ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ಡಿಸೈಡರ್ ನಲ್ಲಿ ಧಾರವಾಡದ ಬಾಬು. ಕಾತೋಡೋಣ ಬಾಗಲಕೋಟೆಯ ಆಟಗಾರ ಒಂದು ಜಾಣ್ಮೆಯ ಆಟ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಧಾರವಾಡ ತಂಡದ ಬಾಬು ಬ್ಲಾಕ್ ಮಾಡುವ ಪ್ರಯತ್ನ, ಅದ್ಭುತವಾದಂತಹ ಡಿಫೆನ್ಸ್. ಪ್ರಥಮಾರ್ಧದ ಮುಕ್ತಾಯಕ್ಕೆ ಧಾರವಾಡ 15 ಬಾಗಲಕೋಟೆ 10.
ಮತ್ತು ದಾಳಿಯಲ್ಲಿ ಧಾರವಾಡ ತಂಡದ ಅಪ್ಪು 7 ಆಟಕ್ಕೆ ನೋಡುವ ರೈಟ್ ಹ್ಯಾಂಡರ್. ಈ ಬಾರಿ ಸತ್ಯಪ್ಪ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಮಿಸ್ಟೇಕ್ ಮಾಡಿದ್ರು. ಅಪ್ಪು ಅದ್ಭುತವಾದಂತಹ ಒಂದು ಎಸ್ಕೇಪ್. ಸೂಪರ್ ಡೂಪರ್ ರೈಡ್, ವಾಟ್ ಅ ಎಸ್ಕೇಪ್. ದಾಳಿಯಲ್ಲಿ ಕಲಂದ ಮತ್ತೊಮ್ಮೆ ಧಾರವಾಡ ತಂಡ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್. 19-10. ಈ ಪಂದ್ಯಾವಳಿಯ ಡಿಜಿಟಲ್ ಸ್ಕೋರ್ ಬೋರ್ಡ್ ನ ಆಪರೇಟರ್ ಆಗಿ ಸಂಜಯ್ ಅವರು, ಮೈಸೂರು ಜಿಲ್ಲೆಯ ನಾಗನಹಳ್ಳಿ ಅವರು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಶಿಷ್ಯಂದಿರು ಬಾಲು ಡಾಲು ಜಾಕಿ ಅವರು, ಜಾಂಗ್ಮೋಗ್ಲಿ ಅವರ ಅನುಪಸ್ಥಿತಿಯಲ್ಲೂ ಸಹ ಏಕಾಂಗಿಯಾಗಿ ಸಂಜಯ್ ಹಾಗೂ ಅರ್ಜುನ್ ಅವರ ಸಹೋದರರು ಡಿಜಿಟಲ್ ಸ್ಕೋರ್ ಬೋರ್ಡ್ ನ ಆಪರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಇನ್ನಷ್ಟು ರೋಚಕ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ಅನೇಕ ಬಲಿಷ್ಠ ತಂಡಗಳು, ಕ್ವಾಲಿಫೈ ಆಗಿರುವಂತಹ ತಂಡಗಳು ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯವನ್ನು ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಈ ಒಂದು ಆನೇಕಲ್ನ ASB ಕ್ರೀಡಾಂಗಣ ರಣಾಂಗಣವಾಗಿ ಸಜ್ಜಾಗಲಿಕ್ಕಿದೆ. ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಚಾಂಪಿಯನ್ಸ್ ಯಾರಾಗ್ತಾರೆ ನಾಳೆ ಸಂಜೆ ನಮ್ಮೆಲ್ಲರಿಗೂ ಗೊತ್ತಾಗ್ಲಿಕ್ಕಿದೆ. ಆನೇಕಲ್ನ ಸಮಸ್ತ ಪ್ರೇಕ್ಷಕರಿಗೆ ಕಾಡ್ತಾ ಇದ್ದಂತ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು ನಾಳೆ ಗೊತ್ತಾಗ್ಲಿಕ್ಕಿದೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಒಂದು ಬಳಗ ಸುಮಾರು 2 ತಿಂಗಳುಗಳ ಕಾಲ ಒಂದು ಅದ್ಭುತವಾದಂತಹ ಹೋರಾಟವನ್ನ ಮಾಡಿ ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ 31 ಜಿಲ್ಲಾ ತಂಡಗಳು, ಅತ್ಯಂತ ಶಿಸ್ತುಬದ್ಧವಾದಂತಹ ಒಂದು ಕ್ರೀಡಾಕೂಟ. 31 ಜಿಲ್ಲೆಯಿಂದ ಆಗಮಿಸಿದಂತ ಎಲ್ಲ ಜಿಲ್ಲಾ ಕ್ರೀಡಾಪಟುಗಳಿಗೆ ಸಮವಸ್ತ್ರವನ್ನ ಉಚಿತವಾಗಿ ನೀಡುವುದರ ಮೂಲಕ ಶ್ರೀ ಎಂ ವೆಂಕಟೇಶ್ ಗುರು ಹಾಗೂ ಗೆಳೆಯರ ಬಳಗದವರು ಕಬಡ್ಡಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಯುವಕರಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ವಿವಿಧ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಜಿಲ್ಲಾ ಕ್ರೀಡಾಪಟುಗಳ ಪರವಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಳೆದ ಬಾರಿಯೂ ಸಹ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರ ನೇತೃತ್ವದಲ್ಲಿ ಚಿಕ್ಕನಾಗಮಂಗಲದಲ್ಲಿ ಜೂನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಿದ್ರು. ಅದಕ್ಕೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಸೀನಿಯರ್ ವಿಭಾಗದ ಒಂದು ಅದ್ಧೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಯನ್ನ ಈ ಒಂದು ಆನೇಕಲ್ನಲ್ಲಿ ಆಯೋಜನೆ ಮಾಡೋದ್ರ ಮೂಲಕ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಸಹ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 24-10 ಧಾರವಾಡ ತಂಡದ ಪರವಾಗಿ ಬಾಗಲಕೋಟೆ ತಂಡದಲ್ಲಿ ಒಬ್ಬ ಪ್ರಮುಖ ಆಟಗಾರ ವಿನೋದ್ ಅವರ ಒಂದು ಅನುಪಸ್ಥಿತಿ ಬಾಗಲಕೋಟೆ ತಂಡಕ್ಕೆ ಕಾಡ್ತಾ ಇದೆ. ಧಾರವಾಡದ ಬಾಬು ಯುವ ಆಟಗಾರ 7 ಆಟಗಾರ ನಡುವ ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂತ ಸತ್ಯಪ್ಪ ಮಟ್ಟಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಪ್ರೋ ಕಬಡ್ಡಿ ಖ್ಯಾತನಾಮ ಆಟಗಾರ. ಬಲಿಷ್ಠವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ ಕಂಬ್ಯಾಕ್ ಮಾಡೋದಕ್ಕೆ ನಿರಂತರವಾದಂತಹ ಒಂದು ಹೋರಾಟದಲ್ಲಿ ಬಾಗಲಕೋಟೆ ತಂಡದ ಆಟಗಾರ ಕಲಂದರ್ ಬಾದಾಮಿ ಕ್ವಿಕ್ ಆದಂತಹ ಒಂದು ದಾಳಿಯನ್ನು ನಡೆಸಿಕೊಂಡು ವಾಪಸ್ ಆಗಿದ್ದಾರೆ. 24-12 24-12 ಇನ್ ಫೇವರ್ ಆಫ್ ಧಾರವಾಡ.
ದಾಳಿಯಲ್ಲಿ ಸತ್ಯಪ್ಪ ಮಟ್ಟಿ, ಬಾಗಲಕೋಟೆಯ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ದಾಳಿಯಲ್ಲಿ ಧಾರವಾಡ ತಂಡದ ಅಪ್ಪು, ಯುವ ದಾಳಿಗಾರ. ಸಾಕಷ್ಟು ವೇಗದ ದಾಳಿ, ಫುಟ್ಬಾಲ್ ಮಿಸ್ ಆಯ್ತು, ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಸತ್ಯಪ್ಪ ಮಟ್ಟಿ ಒಂದ್ ಸ್ವಲ್ಪ ಆತುರ ಪಟ್ರು ಅಂತ ಕಾಣಿಸುತ್ತೆ. ದಾಳಿಯಲ್ಲಿ ಕಲ್ಲಂದರ್, ಲೆಫ್ಟ್ ಕಾರ್ನರ್ ಭಾಗದಿಂದ ಯಲ್ಲಪ್ಪ. ಫಸ್ಟ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಜರ್ಸಿ ನಂಬರ್ 7 ಯಲ್ಲಪ್ಪ, ಧಾರವಾಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ. ಹಾಗೆ ಜರ್ಸಿ ನಂಬರ್ 2ರಲ್ಲಿ ದ್ಯಾಮಣ್ಣ, ಬೀಚ್ ನ್ಯಾಷನಲ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 26-12 ಧಾರವಾಡ ತಂಡದ ಪರವಾಗಿ. ಅಂತರದಲ್ಲಿದ್ರೆ ಮತ್ತೊಮ್ಮೆ ಯಲ್ಲಪ್ಪ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 27-12 in favor of ಧಾರವಾಡ. ದಾಳಿಯಲ್ಲಿ ಬಸು, ಮತ್ತೊಮ್ಮೆ ಧಾರವಾಡ ತಂಡದ ಆಟಗಾರರು ನಿರಂತರವಾಗಿ ಟ್ಯಾಕಲ್ ನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಧಾರವಾಡ ತಂಡದ ಆಟಗಾರರು ಮುಟ್ಟಿದ್ದೆಲ್ಲ ಚಿನ್ನವಾದಂತ ಇಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಯಶಸ್ವಿ ಆಗ್ತಾ ಇದ್ದಾರೆ. ಸುಪಡೆ ಲಾನ್ ಆಗಿರುವ ಸಂದರ್ಭ. ಈ ಬಾರಿ ದಾನಯ್ಯ ಹಿರೇಮಠ್ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತಹ ಎಸ್ಕೇಪ್. ಬಸ್ಸು ಇದರೊಂದಿಗೆ ಇವತ್ತಿನ ಅಂತಿಮ ಪಂದ್ಯ ಮುಖ್ಯವಾಗಿದೆ. ಈ ಪಂದ್ಯದಲ್ಲಿ ಪೇಡ ನಗರಿ